ಹೊಸಬ್ರುಗಳಿಗೆ ಹೆಂಗಪ್ಪ ಅಂತಂದ್ರೆ ಮೊಲ ಸಾಕುವಾಗ ಅಂತಂದ್ರೆ ಈಗ ಮೊಲಗಳು ತಗೊಂಡು ಹೋಗಿರ್ತೀರ, ಹೊಸಬ್ರು ತಗೊಂಡೋದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಅಂತಂದ್ರೆ ಮರಿ ಹಾಕುವಾಗ ಏನೇನು ಮಾಡಬೇಕು ಮತ್ತು ಏನೇನು ಮಾಡಬಾರ್ದು ಮತ್ತು ಏನೇನು ಯೂಸ್ ಇರುತ್ತೆ ಮರಿ ಹಾಕೋದು ಯಾವ ಥರ ತಿಳ್ಕೊಳ್ಳೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂತಂದರೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಬ್ರೋ ಮೊಲ ಮರಿ ಹಾಕ್ದಾಗ ಏನು ಮಾಡಬೇಕು, ಮೊಲ ಮರಿ ಹಾಕ್ದಾಗ ಏನು ಮಾಡಬೇಕು. ಏನಿಲ್ಲ, ನಿಮ್ಮ ಹತ್ರ ಒಂದು ಬೋನ್ ಇದ್ರೆ, ಇಲ್ಲ ಅಂತಂದರೆ ಒಂದು ಮಡಕೆ ಇದ್ದರೆ, ಒಂದಷ್ಟು ಜಾಗ ಒಡ್ಡಾಡುವಂಥದ್ದು 1 ಅಡಿ ಇಲ್ಲ 2 ಅಡಿ ಜಾಗ ಇತ್ತು ಅಂತಂದರೆ ತಗೊಂಡು ಹೋಗಿ ಅದ್ರೊಳಗೆ ಒಣಲು ಹಾಕ್ಬಿಟ್ಟು ಆ ಮೊಲ ಎತ್ಬಿಡ್ರಿ. ಅಂದರೆ ಮೊಲದ್ರಲ್ಲಿ ಗೊತ್ತಾಗುತ್ತೆ. ಅಂದರೆ ಮೊಲ ತೊಟ್ಗಳು ಬಂದು ಕೆಂಪು ಕಲರ್ ಆಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಮೊಲ ಮರಿ ಹಾಕುವಾಗ ಹೊಟ್ಟೆ ಉದ್ದುದ್ದ ಮಲ್ಕೊಳ್ಳೋ ರೀತಿ ಮತ್ತು ಈ ಥರದ್ದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇದು ಗೊತ್ತಾಯಿತು ಅಂದ ತಕ್ಷಣನೇ ತಗೊಂಡೋಗಿ ಮೊಲದ ಬೋನ್ ಒಳಗಡೆ ಹಾಕ್ಬಿಟ್ಟು ಒಣಲು ಇಲ್ಲ ಅಂತಂದರೆ ಏನಾದರೂ ನಾರು ಟೈಪ್ ಇರೋದು ಅಂತಂದರೆ ಈಗ ತೆಂಗಿನ ನಾರು ಆಗ್ಬೋದು, ತೆಂಗಿನದು ಇದಾಗ್ಬೋದು, ಮತ್ತು ನಾರು ಇರುವಂಥ ಪದಾರ್ಥಗಳನ್ನ ತಗೊಂಡೋಗಿ ಒಳಗಡೆ ಹಾಕೊಟ್ಬಿಟ್ರೆ ಅದೇ ಗೂಡು ಮಾಡಿಕೊಂಡು ಹುಲ್ಲು ಕಚ್ಕೊಂಡು ಮತ್ತು ಅದ್ರ ಕೂದಲು ಕಿತ್ಕೊಂಡು ಮರಿ ಹಾಕುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಮಾಡೋ ಅಂಥದ್ದು ಏನಪ್ಪ ಅಂತಂದರೆ ಮೊಲ ಮರಿ ಹಾಕಾದ್ಮೇಲೆ ಅಂತಂದರೆ ಹಾಕಾದ್ಮೇಲೆ ಸತ್ತಾದ್ಮೇಲೆ ಫೋನ್ ಹಾಕ್ತೀರಿ, ಅಣ್ಣ ಹೆಂಗಾಯ್ತೈತೆ ಮರಿ ಸತ್ತೋದು ಅಂತ. ಈ ಥರದನ್ನ ನೀವು ಮಾಡೋಕ್ಕಿಂತ ಮುಂಚೆನೇ ಮರಿ ಸಾಯೋಕ್ಕೂ ಮುಂಚೆ ನೋಡ್ಕೊಂಡ್ರೆ ನಿಮ್ಗೆ ನೀಟಾಗಿರುತ್ತೆ. ಮರಿ ಸತ್ತಾದ್ಮೇಲೆ ಕಾಲ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ, ನಾವು ನೀವೇ ಹೇಳ್ಕೊಳ್ರಪ್ಪ. ಅದಕ್ಕೆ ಹೇಳ್ತಾ ಇರೋದು, ಮರಿ ಸಾಯೋಕ್ಕೂ ಮುಂಚೆ ಕಾಲ್ ಮಾಡಿ, ಮರಿ ಸತ್ತಾದ್ಮೇಲೆ ಕಾಲ್ ಮಾಡೋಕೆ ಹೋಗ್ಬಿಡಿ. ಮರಿಗಳು ಡೆವಲಪ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಮೊಲದಲ್ಲೂ ವೀಕ್ ಮರಿಗಳು ಅಂತ ಬರುತ್ತೆ, ಅಂದರೆ ಸಣ್ಣ ಮರಿಗಳು. ಆ ಸಣ್ಣ ಮರಿ ಬಂದಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೀವೇ ಹಾಲು ಉಣಿಸ್ಬೇಕು. ಅಂತಂದರೆ ಕೆಲವು ಸಲ ಹಾಲು ಉಣಿಸಲ್ಲ ಮೊಲಗಳು. ಹಾಗಾಗಿ ನೀವೇ ಎಚ್ಚರಿಕೆಯಿಂದ ಹಾಲು ಉಣಿಸ್ಲೇಬೇಕು ಕಡ್ಡಾಯವಾಗಿ.